ತಮ್ಮ ಸಹೋದರ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರ ಬೆಂಬಲಿಗರಾಗಬೇಕು, ದಲಿತ ಸಂಘಟನೆಗಳಾಗಿರ್ಬೋದು ಅನೇಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದಲಿತ ಸಿಎಂ ಆಗ್ಲಿಕ್ಕೆ ತಮ್ಮ ಬಾಯಿಯಿಂದ ಯಾವೂ ಬರ್ತಾ ಇಲ್ಲ. ನಾನು ನೋಡಿ ಪೋಸ್ಟರ್ ಹಚ್ಚಿ ಟಿವಿಯಾಗ ಹೇರ ಚೀಫ್ ಆಗಲ್ಲ. ಪೋಸ್ಟರ್ದಾಗ ಹೋಗಿ ದಲಿತ ಸಿಎಂ ಬೇಕು, ಅವ್ರು ಬೇಕು, ಪರಮೇಶ್ವರ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಯಾವ ಇರ್ಬೋದು, ಬರೇ ನೀವು ಪೋಸ್ಟರ್ 4 ಮಂದಿ ಹಿಂಬಾಲಕರಿಂದ ಅಂದ್ರೆ ಆಗೋಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಅದು ಜನ ಸಿಎಂ ಆಗ್ಬೇಕು ಅನ್ನೋ ವಾತಾವರಣ ಸೃಷ್ಟಿ ಮಾಡಬೇಕು, ಆಗ್ತಾರೆ. ಸಿದ್ದರಾಮಯ್ಯ ಅವರು ಮೊದಲೇ ದೇವೇಗೌಡ ಇರ್ತಿರೋರು, ಅವ್ರು ಸೃಷ್ಟಿ ಮಾಡ್ಕೊಂಡ್ರು ಸಿಎಂ ಆಗ್ಬೇಕಂತ. ಹಂಗೆ ಮಾಡ್ಕೋಬೇಕು. ಬರೇ ನಾವು ಸಮಾಧಾನ ಈಗ ನಾ ಬಂದು ಕೂತ್ನಿ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಮಾದೇವ್ ಪ್ಯಾಕ್ ಮಾತಾಡೋದಿಲ್ಲ, ಮಾತಾಡ್ಬೇಕಪ್ಪ. ನಾ ಈಗ ಅಲ್ಲಿ ಇವನ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಸಚಿವನ ಬಗ್ಗೆ ಮಾತಾಡಿ, ನಾನು BJP ಆಗಿ ನಾನು ನಂತರ ಭೇದ ಭಾವ ಇಲ್ಲ. ನಾ ಮಾತಾಡಿದೆ. ನಾವೀಗ ಯಾರು ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಬಂದಾಗ ನಮ್ಮ ಪಕ್ಷ ವೇದಿಕೆ ಮಾತಾಡಿದೆ ನಾನು. ಹಂಗೆ ನಮ್ಮ ಕೈಲಿ ಭೇದ ಭಾವ ಇಲ್ಲ, ನಮ್ಮ ಹೋರಾಟ ಮಾಡ್ತೀವಿ. ದಯವಿಟ್ಟು ಬೇರೆ ವಿಷಯದಲ್ಲಿ ಕೇಳ್ಬೋದು, ಕಾಂಟ್ರಸ್ ಕೇಳ್ಬೋದು, ದಯವಿಟ್ಟು ಕಾಂಟ್ರಸ್ ಕೇಳ್ಬೋದು, ದಯವಿಟ್ಟು. ದಲಿತ ಸಿಎಂ ಕೂಗು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂತದ್ದು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುಂಚೆ ಮೇಲೆ ತಮ್ಮ ಅಭಿಪ್ರಾಯ ಏನಂತ ನೋಡ್ರಿ, ಅವ್ರ ಪಕ್ಷದ ಆಂತರಿಕ ಸಮಸ್ಯೆ ಅದು. ನಂದು ಅದಕ್ಕೆ ನನ್ನ ಮಾತುಗೆ ಅದು ಬೆಲೆ ಇಲ್ಲ. ಪಕ್ಷದ ಹೈಕಮಾಂಡು, ಪಕ್ಷ ಶಾಸಕರು, ಪಕ್ಷ ನಾಯಕರು ಮಾತಾಡ್ತಾರೆ. ನಾ ಮಾತಾಡಕ್ಕೆ ಅದು ಸರಿ ಅನಿಸೋಲ್ಲ. ನಾವು BJP ಪಕ್ಷಕ್ಕೆ ಯಾರು ಆಹ್ವಾನ ಕೊಡುತ್ತಿಲ್ಲ. ಸತೀಶ್ ಇರ್ಬೋದು, ಮತ್ತೊಬ್ಬ ಯಾರು ಇರ್ಬೋದು, ನಮ್ಮ ಪಕ್ಷಕ್ಕೆ ಯಾರು ಅನ್ವಯ ಇಲ್ಲ, ಜರುತ್ತಿಲ್ಲ. ನಮ್ಮ ಪಕ್ಷದಲ್ಲಿ ನಾಯಕರು ನಾವು 28 ತಡೆದು ಪೂರ್ವ ಪ್ರಮಾಣ ಸರ್ಕಾರ ತರಲಿಕ್ಕೆ ನಾವು ಯಾವ ಏನು ಮಾಡ್ಬೇಕು ತಯಾರಿ ಮಾಡ್ಕೋಬೇಕಂತ ನಾ ಎಲ್ಲರಿಗೂ ಮನವಿ ಮಾಡ್ಕೋತೀನಿ ಅಷ್ಟೇ. ನೋಡ್ರಿ, ನಮ್ಮ ಅಲಯನ್ಸ್ ಪಾರ್ಟ್ನರ್ ಅವರು, ನಾನು ಭೇಟಿ ಆಗೋದಕ್ಕೆ ಮಹತ್ವ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ರಾಜ್ಯದ ಮಂತ್ರಿಗಳು, ದಿಲ್ಲಿಗೆ ಹೋದಾಗ ಸಹಜವಾಗಿ ಅವರಿಗೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಭೇಟಿ ಆಗಿರ್ಬೋದು. ಈಗ ಒಬ್ರು ಹೋಗ್ತಾರೆ ಪದೇ ಪದೇ, ನಾನು ಸುಮ್ಮನೆ ಇದು ಹೋಗ್ತಾರ ಬರ್ತಾರೆ, ಏನೂ ಇಲ್ಲ. ಹೋಗಿ ದಿಲ್ಲಿಗೆ ಅವರು ಒಂದು ಪಕ್ಷದ ರಾಜ್ಯದ ಉಸ್ತುವಾರಿ ಇರ್ತಾರೆ, ಹೋದಾಗ ಮೀಟಿಂಗ್ ಬರ್ತಾರೆ. ಅದನ್ನ ಸಹಿತ ಶೋ ಮಾಡ್ತಾರೆ. ಒಬ್ಬರು ಗಪ್ಚುಪ್ 4 ಸಲ ದಿಲ್ಲಿಗೆ ಬರ್ತಾರೆ, ಗೊತ್ತಿರೋದು ಹೋಗಿ ಬಂದದ, ಎಲ್ಲಿ ಬೇರೆ ಕಡೆ ಬಂದು ಬಿಡ್ತಾರೆ. ನಾನು ಡ್ಯಾಡಿ ಬಂದ್ರೆ ನಾ ದಿಲ್ಲಿಗೆ ಹೋಗಿದ್ದೆ, ಹಂಗೆ ಹೋಗಿದ್ದೆ ಅಂತಂದ್ರೆ ಎಲ್ಲ ಒಬ್ಬೊಬ್ರು ಸ್ಟೈಲ್ ಇರ್ತೈತೆ, ಅದು ಏನು ಮಾಡಬೇಕು. ನೋಡಿ, ನಾವು ಪಕ್ಷದ ವೇದಿಕೆ ಚರ್ಚಿಸಿ ತೀರ್ಮಾನ ತಗೋತೇವೆ. ಬಹಿರಂಗ ಹೇಳುವಂಥ ಪ್ರಶ್ನೆ ಅಲ್ಲ. ಈ ಸದ್ಯ ಅವ್ರ ಪಕ್ಷದಲ್ಲಿಲ್ಲ. ಪಕ್ಷ ಬಂದ್ರೆ ಪಕ್ಷಕ್ಕೆ ಒಳ್ಳೇದು ಬರಬೇಕಂತ ನನ್ನ ಸ್ವಂತ ರಮೇಶ್ ಜಾರಕಿಹೊಳಿ ಅಭಿಪ್ರಾಯ. ಅದು ಮುಂದೆ ನೋಡೋಣ. ಮಾಡೋದಪ್ಪ, ನಿರಂತರ ಪ್ರಯತ್ನ ಅದ. ಅವ್ನು ಏನು ಸಸ್ಪೆಂಡ್ ಮಾಡಿದ ದಿವಸದ ನಿರಂತರ ಪ್ರಯತ್ನ ಅದ. ಕೆಲವೊಂದು ಅವರು ಸಂಭಾಳಿಸ್ಕೋಬೇಕು, ಇತಿಮಿತಿಯಲ್ಲಿ ಇರಬೇಕು. ಎಲ್ಲ ಧ್ವನಿ ಹೆಚ್ಚಾಗಿದೆ ನಮ್ಮದು, ಧ್ವನಿ ಹೆಚ್ಚಿಲ್ಲ. ನಾಯಕ ಬದಲಾವಣೆ ನಾವು ಈ ಸದ್ಯ ಆಗತ್ತೆ ಯಾರು ಹೇಳ್ತಾರೆ? ಇವತ್ತು ಇನ್ನು ಈ ಸದ್ಯ ಏನಾಗಲ್ಲ, ಇನ್ನೂ ಟೈಮ್ ಇದೆ, ಆಗ್ತದೆ, ಆಶಾಭಾವನೆ ಇದೆ. ಇಲ್ಲ, ಮುಖ್ಯಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ಅದು ನೋಡಿ, ನನಗೂ ಪೂರ್ಣ ಮಾಹಿತಿ ಇಲ್ಲ. ನಿನ್ನೆ ರಾತ್ರಿನೇ ಬಂದನ, ನಾ ಟಿವಿಯಾಗ ನೋಡಿದಿನ. ನನ್ನ ಮಾಹಿತಿ ಏನು ಬತ್ತು, ಆ ಹುಡುಗ ಏನು ಪೂಜೆ ಇರೋದಲ್ಲ, ಅವ್ನು ವಾಲ್ಮೀಕಿ ಜನಾಂಗ ಗೊತ್ತಾಗಿದ್ದಾನೆ. ಅವ್ನು ಕರೆದು ಮಾತಾಡ್ತಾನೆ. ಅವ್ನು ರೊಕ್ಕದ ಯಾವಾರದ್ದು, ಅವ್ನು ದುಡ್ಡು ಕೊಡು ಹೋಗಿತ್ತು, ಅದನ್ನ ಉಪಯೋಗ ಮಾಡ್ಕೊಂಡು, ಬೇರೆದಾದ್ರೆ ಉಪಯೋಗ ಮಾಡ್ಕೊಂಡು. ಯಾಕೆ ವಿದ್ಯಾವಂತ ಶಾಸಕನ ಉಪಯೋಗ ಮಾಡ್ಕೊಂಡು ಅವನು ಒಂದು ವ್ಯವಸ್ಥೆ ಮುಗ್ಸಕ್ಕೆ ಪ್ಲಾನ್ ಮಾಡಿದ್ದಾರೆ. ಯಾಕೆ ಕಳೆದ 30 ವರ್ಷದಲ್ಲಿ ಬೇರೆ ಅವರ ಜನಾಂಗದ MLA ಇದ್ರು ಅವ್ರನ್ನ ತುಳಿದಿಲ್ಲ. ದಲಿತ ಮತ್ತು ವಿದ್ಯಾವಂತ ಇಲ್ಲ ಬರ್ತೈತೆ, ಎಲ್ಲ ಹಂಗದೆ. ಯಾಕೆ ಬೇರೆ ಬುದ್ಧಿವಂತರು ತಮ್ಮ ಅಂಶ ಬೆಳಿತಾರ, ಅವರು ಮಾಡೋದಲ್ಲ ಅಷ್ಟೇ. ನಮ್ಮ ದುರ್ದೈವ ಸಮಿತಿ ಮತ್ತೇನು ಆಯ್ತಲ್ಲ, ಟಿ ತರಪ್ಪ. ನೋಡ್ರಿ, ಒಂದ್ ಹೇಳ್ತಾನೆ, ನಾವು ಬೆಳಗಾವ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲಾ ಸರಿಪಡಿಸ 150 ಬರ್ತಾವ, ಎಲ್ಲಿಗೆ ಬರಂಗಿಲ್ಲ. ನಾವಲ್ಲ ರೀ, ನಾನು ಸಾಮಾನ್ಯ ಕಾರ್ಯಕರ್ತ. ನಾವು ಅಂತ ದೊಡ್ಡ ಇರ್ಬೋದು, ಜಿಲ್ಲಾಪುರದಾಗ ಇರ್ಬೋದು, ರಾಜ್ಯ ಮಟ್ಟದ ತೀರ್ಮಾನದ ನಮ್ಮ ನಾಯಕರು ಅದಾರ. ನಾವು ಒಂದು ಮಾತು ಎಲ್ಲ ಹೆಂಗಲ್ಲ ಕರೆಕ್ಟ್ ಮಾಡಿ 120 150 ಸೀಟ್ ಬರ್ತಾವ.
ಇಲ್ಲಕ್ಕೆ ನಮ್ಮ ಸ್ವಯಂ ಅಪರಾಧ ಕಳ್ಕೋದು ಅಧಿಕಾರ ಕಳ್ಕೋದು ಇಷ್ಟೇ. ನೀವು ಮಂತ್ರಿ ಇದ್ದಾಗ ಈಗಿನ ಬಿಜೆಪಿ ಬಹಳ ವ್ಯತ್ಯಾಸ ಇದೆ. ಬರ್ತೇನೆ 20 ಬರ್ತಾನೆ, ಹೊಳ್ಳಿ ಬರ್ತಾನೆ, ನಾನು ಆಗಿ ಬರ್ತಾನೆ, ಇಲ್ಲೇ ಬರ್ತಾನೆ, ನಾನು ನಿಮ್ಮ ಮುಂದೆ ಬರ್ತಾನೆ, ಹೊಳ್ಳಿ 28ಕ್ಕೆ ಆಗಿ ಬರ್ತಾನೆ, ಹೊಳ್ಳಿ ಬರ್ತಾನೆ. ಗ್ರಾಮೀಣ ಕ್ಷೇತ್ರದಲ್ಲಿ ಸಾವಿರಾರು ಮತಗಳನ್ನು ಪಡೆದ್ರು ಅದನ್ನ ಯಾರು ಬಗೆಹರಿಸ್ತಿಲ್ಲ ಬಿಜೆಪಿ ಅವರು, ನೀವು ಯಾರು? ಅದೇ ದುರ್ದನ್ನ ಅದೇ ಕೆಲವೊಂದು ವಿಷಯ ನಮ್ಗೆ ಭಾಳ ಮುಜುಗರ ಆಕೈತೆ, ಮಾತಾಗೋದಿಲ್ಲ. ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೀನಿ, ನಾ ಬಹಿರಂಗವಾಗಿ ಎಕ್ಸೈ ಮಿನಿಸ್ಟರ್ ಬಗ್ಗೆ ಹೇಳಿದೆ, ಯಾರು ಹೇಳಂಗಿಲ್ಲ, ಹೇಳಿದೆ. ಬಿಜೆಪಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹೆದರ್ತಿದ್ದಾರೆ. ಹಾಂ, ಹೆದರ್ಬೋದು ಮುಂದೆ. ಈಗ ಕಾಂಗ್ರೆಸ್ನಲ್ಲಿರುವಂತಹ ಕಚ್ಚಾಟ ನೋಡಿದ್ರೆ ಏನು ಮಧ್ಯಂತರ ಚುನಾವಣೆ ಮಧ್ಯಂತರ ಬರಂಗಿಲ್ಲ. 20 ಅವಿಲ್ಲ, ಶೆಡ್ಯೂಲ್ದಾಗ ಎಲೆಕ್ಷನ್ ಆಗೋದು, ಅದೆಲ್ಲ ಸುಳ್ಳು ಸುಮ್ಮ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.